ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಪತ್ನಿ ಡಾಕ್ಟರ್ ಸುದೇಶ್ ಧನ್ಕರ್ ಸಹಿತ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಗಡಿ ಭದ್ರತಾ ಪಡೆಯ 154 ಬೆಟಾಲಿಯನ್ ಸೈನಿಕ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು. ಗಡಿಯಲ್ಲಿ ನಿಯೋಜನೆಗೊಂಡಿರುವ ಬಿಎಸ್ಎಫ್ ಯೋಧರನ್ನು ಅವರು ಭೇಟಿ ಮಾಡಿದರು. ಬಳಿಕ ಉಪರಾಷ್ಟ್ರಪತಿ ಭಾರತ ಅಭೂತಪೂರ್ವ ಪ್ರಗತಿ ಸಾಧಿಸುತ್ತಿದೆ, ವಿಕಸಿತ ಭಾರತವಾಗುವ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ದೇಶದ ಆರ್ಥಿಕತೆ ಕೆಲವು ವರ್ಷಗಳ ಹಿಂದೆ ತೀವ್ರ ಕಳವಳಕಾರಿಯಾಗಿತ್ತು. ಆದರೆ ಇಂದು ಭಾರತ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಿದೆ. 34 ವರ್ಷಗಳ ಹಿಂದೆ ದೇಶವನ್ನು ಸುರಕ್ಷಿತವಾಗಿರಿಸಲು ದೇಶದ ಚಿನ್ನವನ್ನು ಅಡಮಾನ ಇಡಲಾಗಿತ್ತು. ಇಂದು ನಮ್ಮ ವಿದೇಶಿ ವಿನಿಮಯ 1 ವಾರದಲ್ಲಿ ಶತಕೋಟಿಗಳಷ್ಟು ಹೆಚ್ಚಾಗುತ್ತಿದೆ. ಇದು ನಮ್ಮ ಭಾರತದ ಶಕ್ತಿ ಎಂದು ಹೇಳಿದರು.